ಅಲ್ಲ, ತಿಕ್ಕಾಟಗಳು ಏನು ಬೇಕಿದ್ರೂ ಮಾಡಿ, ಆದರೆ ಜನರಿಗೇನು ವಿಶ್ವಾಸ ಭರವಸೆ ಕೊಟ್ಟಿದ್ರೆ ಅದನ್ನು ಮಾಡಿ. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ಈ ಡೈಲಾಗ್ ನೆನಪಿದೆ ನಿಮಗೆ? ಹೀಗೆ ಹೇಳಿ ಇಡೀ ರಾಜ್ಯ ಜನರಿಗೆ ಗ್ಯಾರಂಟಿಯ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡೆಯುತ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಗೃಹಲಕ್ಷ್ಮಿ ಬರ್ತಾ ಇಲ್ವಾ, ಅನ್ನಭಾಗ್ಯ ಬರ್ತಾ ಇಲ್ವಾ? ನೋಡೋಣ ಬನ್ನಿ ಸ್ಟೋರಿ. ಐದು ತಿಂಗಳಾಯ್ತು, ಅಕ್ಕಿಯೂ ಇಲ್ಲ, ಹಣವೂ ಇಲ್ಲ. ಸರ್ಕಾರದ ವಿರುದ್ಧ ಫಲಾನುಭವಿಗಳ ಆಕ್ರೋಶ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರವನ್ನ ವಿಪಕ್ಷ ಮಟ್ಟದಿಂದ ಅಧಿಕಾರದ ಗದ್ದುಗೆ ಕೊಡಿಸಿದ್ದು ಇದೇ ಗ್ಯಾರಂಟಿ. ಅನ್ನಭಾಗ್ಯವೂ ಇಲ್ಲ, ಗೃಹಲಕ್ಷ್ಮಿ ಹಣವೂ ಬರ್ತಿಲ್ಲ. ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ, ಆ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದ್ರೂ ಇದೊಂದಿಷ್ಟು ರೇಷನ್ ಇದು ತೊಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. ಇಲ್ಲ 6 ತಿಂಗಳಿಂದ ಬರ್ತಾ ಇಲ್ಲ, 2-3 ತಿಂಗಳ ಯಾಕೆ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ. ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಬಿದ್ದಾವ ತಮಗೆ? ಎಷ್ಟು ತಿಂಗಳು ಕೆಳಗಡೆ? 2 ತಿಂಗಳು ತೆಳಗ್ ಬಿದ್ದೀವಿ. ಏನು ಸುಳ್ಳೆ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ, ಬರಲ್ದು ಏನಿಲ್ಲ. ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಮತ್ತೆ ಈಗ 6 ತಿಂಗಳು ಆಯ್ತು. ಕೇಳಿದ್ರಲ್ಲ, ನುಡಿದಂತೆ ನಡೀತೇವೆ ಎಂದಿದ್ದ ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕಳೆದ 4-5 ತಿಂಗಳುಗಳಿಂದ ಯಾವುದೇ ಹಣ ಬರುತ್ತಿಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿ. ಇನ್ನು ಗ್ಯಾರಂಟಿಗಳಿಗೆ ಹೊಂದಿಸಲು ಸರ್ಕಾರದ ಬಳಿ ಹಣವಿಲ್ಲ ಅಂತ ಬಿಜೆಪಿ ಕಿಡಿಕಾರಿದೆ. ಅನ್ನಭಾಗ್ಯದ ದುಡ್ಡೇನು ಕೊಡ್ತಿದ್ರು, ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ಅನ್ನಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ. 6 ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ, ಅದಕ್ಕೆ ತಿಲಾಂಜಲಿ ಆಡಲಾಗಿದೆ. ಇದುವರೆಗೂ ಹಣ ಬಂದಿಲ್ಲ. 2,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ, ಅದು ಬರ್ತಾ ಇಲ್ಲ. ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ, ಅದು ಯಾರಿಗೂ ಸಿಗ್ತಾ ಇಲ್ಲ. ಮತ್ತೆ ಹಣ ಎಲ್ಲಿ ಹೋಯ್ತು, ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ? ಬಿಜೆಪಿ ನಾಯಕರ ಈ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡಿದೆ ಹೋದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ, 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ, ಕೂಡಲೇ ಬಿಡುಗಡೆ ಮಾಡಿಸ್ತೀವಿ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಆಗ್ತಾ ಇದ್ದೀವಿ. ಅಷ್ಟು 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. 2 ತಿಂಗಳಿಗೆ ಒಂದೊಂದು ಸಾರಿ ಹಾಕ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ. ಹಾಕ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ, ಮಾತಂತೆ ನಿಲ್ತೀವಿ. ರಾಜ್ಯದ ಜನರಲ್ಲಿ ಗೃಹಲಕ್ಷ್ಮಿ, ಅನ್ನಭಾಗ್ಯ ಗ್ಯಾರಂಟಿ ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಹಣವೂ ಇಲ್ಲ, ಅನ್ನಭಾಗ್ಯದ ಅಕ್ಕಿಯೂ ಇಲ್ಲ. ಆದ್ದರಿಂದ ಸರ್ಕಾರದ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅದ್ಯಾವಾಗ ಎಚ್ಚೆತ್ತುಕೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲ, ತಿಕ್ಕಾಟಗಳು ಏನು ಬೇಕಿದ್ರೂ ಮಾಡಿ, ಆದರೆ ಜನರಿಗೇನು ವಿಶ್ವಾಸ ಭರವಸೆ ಕೊಟ್ಟಿದ್ರೆ ಅದನ್ನು ಮಾಡಿ. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ಈ ಡೈಲಾಗ್ ನೆನಪಿದೆ ನಿಮಗೆ? ಹೀಗೆ ಹೇಳಿ ಇಡೀ ರಾಜ್ಯ ಜನರಿಗೆ ಗ್ಯಾರಂಟಿಯ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡೆಯುತ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಗೃಹಲಕ್ಷ್ಮಿ ಬರ್ತಾ ಇಲ್ವಾ, ಅನ್ನಭಾಗ್ಯ ಬರ್ತಾ ಇಲ್ವಾ? ನೋಡೋಣ ಬನ್ನಿ ಸ್ಟೋರಿ. ಐದು ತಿಂಗಳಾಯ್ತು, ಅಕ್ಕಿಯೂ ಇಲ್ಲ, ಹಣವೂ ಇಲ್ಲ. ಸರ್ಕಾರದ ವಿರುದ್ಧ ಫಲಾನುಭವಿಗಳ ಆಕ್ರೋಶ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರವನ್ನ ವಿಪಕ್ಷ ಮಟ್ಟದಿಂದ ಅಧಿಕಾರದ ಗದ್ದುಗೆ ಕೊಡಿಸಿದ್ದು ಇದೇ ಗ್ಯಾರಂಟಿ. ಅನ್ನಭಾಗ್ಯವೂ ಇಲ್ಲ, ಗೃಹಲಕ್ಷ್ಮಿ ಹಣವೂ ಬರ್ತಿಲ್ಲ. ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ, ಆ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದ್ರೂ ಇದೊಂದಿಷ್ಟು ರೇಷನ್ ಇದು ತೊಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. ಇಲ್ಲ 6 ತಿಂಗಳಿಂದ ಬರ್ತಾ ಇಲ್ಲ, 2-3 ತಿಂಗಳ ಯಾಕೆ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ. ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಬಿದ್ದಾವ ತಮಗೆ? ಎಷ್ಟು ತಿಂಗಳು ಕೆಳಗಡೆ? 2 ತಿಂಗಳು ತೆಳಗ್ ಬಿದ್ದೀವಿ. ಏನು ಸುಳ್ಳೆ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ, ಬರಲ್ದು ಏನಿಲ್ಲ. ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಮತ್ತೆ ಈಗ 6 ತಿಂಗಳು ಆಯ್ತು.
ಕೇಳಿದ್ರಲ್ಲ, ನುಡಿದಂತೆ ನಡೀತೇವೆ ಎಂದಿದ್ದ ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕಳೆದ 4-5 ತಿಂಗಳುಗಳಿಂದ ಯಾವುದೇ ಹಣ ಬರುತ್ತಿಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿ. ಇನ್ನು ಗ್ಯಾರಂಟಿಗಳಿಗೆ ಹೊಂದಿಸಲು ಸರ್ಕಾರದ ಬಳಿ ಹಣವಿಲ್ಲ ಅಂತ ಬಿಜೆಪಿ ಕಿಡಿಕಾರಿದೆ. ಅನ್ನಭಾಗ್ಯದ ದುಡ್ಡೇನು ಕೊಡ್ತಿದ್ರು, ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ಅನ್ನಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ. 6 ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ, ಅದಕ್ಕೆ ತಿಲಾಂಜಲಿ ಆಡಲಾಗಿದೆ. ಇದುವರೆಗೂ ಹಣ ಬಂದಿಲ್ಲ. 2,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ, ಅದು ಬರ್ತಾ ಇಲ್ಲ. ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ, ಅದು ಯಾರಿಗೂ ಸಿಗ್ತಾ ಇಲ್ಲ. ಮತ್ತೆ ಹಣ ಎಲ್ಲಿ ಹೋಯ್ತು, ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ? ಬಿಜೆಪಿ ನಾಯಕರ ಈ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡದೆ ಹೋದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ, 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ಮಾಡಿಸ್ತೀವಿ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಆಗ್ತಾ ಇದ್ದೀವಿ. ಅಷ್ಟು 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. 2 ತಿಂಗಳಿಗೆ ಒಂದೊಂದು ಸಾರಿ ಹಾಕ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ. ಹಾಕ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ, ಮಾತಂತೆ ನಿಲ್ತೀವಿ. ರಾಜ್ಯದ ಜನರಲ್ಲಿ ಗೃಹಲಕ್ಷ್ಮಿ, ಅನ್ನಭಾಗ್ಯ ಗ್ಯಾರಂಟಿ ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಹಣವೂ ಇಲ್ಲ, ಅನ್ನಭಾಗ್ಯದ ಅಕ್ಕಿಯೂ ಇಲ್ಲ. ಆದ್ದರಿಂದ ಸರ್ಕಾರದ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅದ್ಯಾವಾಗ ಎಚ್ಚೆತ್ತುಕೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲ, ತಿಕ್ಕಾಟಗಳು ಏನು ಬೇಕಿದ್ರೂ ಮಾಡಿ, ಆದರೆ ಜನರಿಗೇನು ವಿಶ್ವಾಸ ಭರವಸೆ ಕೊಟ್ಟಿದ್ರೆ ಅದನ್ನು ಮಾಡಿ. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ. ಈ ಡೈಲಾಗ್ ನೆನಪಿದೆ ನಿಮಗೆ? ಹೀಗೆ ಹೇಳಿ ಇಡೀ ರಾಜ್ಯ ಜನರಿಗೆ ಗ್ಯಾರಂಟಿಯ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡೀತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ? ಗೃಹಲಕ್ಷ್ಮಿ ಬರ್ತಾ ಇಲ್ವಾ? ಅನ್ನಭಾಗ್ಯ ಬರ್ತಾ ಇಲ್ವಾ? ನೋಡೋಣ ಬನ್ನಿ ಸ್ಟೋರಿ. ಐದು ತಿಂಗಳಾಯ್ತು, ಅಕ್ಕಿಯೂ ಇಲ್ಲ, ಹಣವೂ ಇಲ್ಲ. ಸರ್ಕಾರದ ವಿರುದ್ಧ ಫಲಾನುಭವಿಗಳ ಆಕ್ರೋಶ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರವನ್ನ ವಿಪಕ್ಷ ಮಟ್ಟದಿಂದ ಅಧಿಕಾರದ ಗದ್ದುಗೆ ಕೊಡಿಸಿದ್ದು ಇದೇ ಗ್ಯಾರಂಟಿ. ಅನ್ನಭಾಗ್ಯವೂ ಇಲ್ಲ, ಗೃಹಲಕ್ಷ್ಮಿ ಹಣವೂ ಬರ್ತಿಲ್ಲ. ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ, ಆ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದ್ರೂ ಇದೊಂದಿಷ್ಟು ರೇಷನ್ ಇದು ತಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. ಇಲ್ಲ 6 ತಿಂಗಳಿಂದ ಬರ್ತಾ ಇಲ್ಲ, 2-3 ತಿಂಗಳ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ. ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಬಿದ್ದಾವ ತಮಗೆ ಎಷ್ಟು ತಿಂಗಳು? 2 ತಿಂಗಳು ತೆಳಗ್ ಬಿದ್ದೀವಿ. ಏನು ಸುಳ್ಳೆ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ, ಬರಲ್ದು ಏನಿಲ್ಲ. ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಮತ್ತೆ ಈಗ 6 ತಿಂಗಳು ಆಯ್ತು. ಕೇಳಿದ್ರಲ್ಲ, ನುಡಿದಂತೆ ನಡೀತೇವೆ ಎಂದಿದ್ದ ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕಳೆದ 4-5 ತಿಂಗಳುಗಳಿಂದ ಯಾವುದೇ ಹಣ ಬರುತ್ತಿಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿ. ಇನ್ನು ಗ್ಯಾರಂಟಿಗಳಿಗೆ ಹೊಂದಿಸಲು ಸರ್ಕಾರದ ಬಳಿ ಹಣವಿಲ್ಲ ಅಂತ ಬಿಜೆಪಿ ಕಿಡಿಕಾರಿದೆ. ಅನ್ನಭಾಗ್ಯದ ದುಡ್ಡೇನು ಕೊಡ್ತಿದ್ರು, ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ಅನ್ನಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ. 6 ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ, ಅದಕ್ಕೆ ತಿಲಾಂಜಲಿ ಆಡಲಾಗಿದೆ. ಇದುವರೆಗೂ ಹಣ ಬಂದಿಲ್ಲ. 2,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ, ಅದು ಬರ್ತಾ ಇಲ್ಲ. ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ, ಅದು ಯಾರಿಗೂ ಸಿಗ್ತಾ ಇಲ್ಲ. ಮತ್ತೆ ಹಣ ಎಲ್ಲಿ ಹೋಯ್ತು, ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ? ಬಿಜೆಪಿ ನಾಯಕರ ಈ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡದೆ ಹೋದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ, 3 ತಿಂಗಳಿಂದ ಪೆಂಡಿಂಗ್ ಇರೋದು
ಗೊತ್ತಿಲ್ಲ, ಕೂಡಲೇ ಬಿಡುಗಡೆ ಮಾಡಿಸ್ತಾರೆ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಆಗ್ತಾ ಇದ್ದೀವಿ. ಅಷ್ಟು 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. 2 ತಿಂಗಳಿಗೆ ಒಂದೊಂದು ಸಾರಿ ಆಗ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ. ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ರಾಜ್ಯದ ಜನರಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗ್ಯಾರಂಟಿ ಸರಿಯಾಗಿ ಪೂರೈಕೆ ಆಗ್ತಿಲ್ಲ, ಹಣವೂ ಇಲ್ಲ, ಅನ್ನಭಾಗ್ಯದ ಅಕ್ಕಿಯೂ ಇಲ್ಲ. ಆದ್ದರಿಂದ ಸರ್ಕಾರದ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅದ್ಯಾವಾಗ ಎಚ್ಚೆತ್ತುಕೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.